ಅಯ್ಯೋ, ಇವತ್ತು ಇಷ್ಟೊತ್ತಾದ್ರೂ ಅಡುಗೆನೇ ಮಾಡಿಲ್ವಲ್ಲ. ಎಲ್ಗೋದ್ಲಿ ಗೌರಮ್ಮ ಅಡುಗೆ ಮಾಡೋದು ಬಿಟ್ಟು? ಹಾ ಗೌರಮ್ಮ ಎಲ್ಗೋದಮ್ಮ? ಏನತ್ತೆ, ಏನು ಕರೆದಿದ್ದು? ಅಲ್ಲ ಕಣೆ ಅಮ್ಮಣಿ, ಇವತ್ತು ಯಾಕೆ ಈಟತ್ತಾದ್ರೂ ಅಡುಗೆನೇ ಮಾಡಿಲ್ಲ? ನಾನು ಉಂಬಾನ ಅಂತ ಹೇಳಿ ಅಡುಗೆ ಮನೆಗೆ ಹೋಗಿ ನೋಡಿರೆ ಎಲ್ಲ ತಪ್ಲೇನು ಹಂಗೇನೆ ಗುಬ್ರಾಕಿರವ ಹಂಗೆ ಇದಾವಲ್ಲೇ. ಏನು ಅಡುಗೆನೇ ಮಾಡಿಲ್ಲ ಈಟತ್ತಾದ್ರೂ? ಹಾಂ, ಯಾಕಮ್ಮ? ಇಟತ್ತಿಗೆ ಅಡುಗೆ ಮಾಡಬೇಕಿತ್ತು ತಾನೇ? ಈ ಮನೆಗೆ ಎಲ್ಲನ ನಾನೇ ಮಾಡ್ಬೇಕಾ? ಇನ್ನು ಮನೆಗೆ ಇನ್ಯಾರು ಇಲ್ವಾ? ನಾನು ಒಬ್ಬಳೇನೆ ಇರೋದು. ನನ್ನ ಯಾಕೆ ಕೇಳ್ತಾ ಇದ್ದೀರಾ? ಅಲ್ವೇ ಗೌರಿ, ನೀನೇ ತಾನೇ ದಿನ ನಮ್ಮ ಮನೆಗೆ ಅಡುಗೆ ಮಾಡ್ತಾ ಇದ್ದಿದ್ದು. ಅದಕ್ಕೆ ನಿನ್ನೆ ಕೇಳಿನಮ್ಮ, ಇನ್ಯಾರು ಮಾಡ್ತಾರೆ ಹೇಳು? ಆ ಜಿಲೇಬಿಗೆ ಬೇರೆ ಹುಷಾರಿಲ್ಲ, ರಕ್ತ ಪಕ್ತ ಇಲ್ವಂತೆ. ಒಂದು 2-3 ತಿಂಗಳು, ಒಂದು 5 ತಿಂಗಳು ಆಗತಕ್ಕನ ಏನು ಕೆಲಸ ಮಾಡಬಾರ್ದು ಅಂತ ಹೇಳ್ಯಾರಂತೆ ಡಾಕ್ಟ್ರು. ಅದಕ್ಕೇನೆ ಅವಳು ಏನು ಮಾಡಲ್ಲ, ಎಲ್ಲ ನೀನೇ ಮಾಡಬೇಕು ತಾನೆ. ಇಷ್ಟು ದಿನ ನೀನೇ ಮಾಡ್ತಿದ್ದೆ ತಾನೆ, ಇವತ್ತು ಯಾಕೆ ಮಾಡಿಲ್ಲ ಇಷ್ಟೊತ್ತಾದ್ರೂ? ಹಾಂ, ಓಡೋಗಿ ಜಲ್ದ್ ಮಾಡೋಗಿ ಹೋಗಿ. ಹಾಂ, ಇಲ್ಲ ಅತ್ತೆ, ನಾನು ಮಾಡಲ್ಲ. ಏನು ಈ ಮನೆಗೆ ನನ್ನೇನು ಅಡುಗೆ ಮಾಡೋಕ್ಕೂ ಮುಸರೆ ತೊಳೆಯೋಕ್ಕೂ ಕರ್ಕೊಂಬಂದಿಕೊಂಡಿದ್ದೀರಾ? ನಾನು ಈ ಮನೆ ಸೊಸೆ ತಾನೆ. ಸೊಸೆ ಅನ್ನಿಸ್ಕೊಂಡಳು, ಇನ್ನೊಬ್ಳು ಇದ್ಮೇಲೆ ನಾನೇ ಎಲ್ಲ ಕೆಲಸ ಯಾಕೆ ಮಾಡಬೇಕು? ಅವಳು ಮಾಡಲಿ ಹೇಳು. ಅಲ್ಲಮ್ಮ ಗೌರಿ, ನಿನ್ನ ತಂಗಿ ಅವಳು ಬೇರೆ ಬಸ್ರಿ ಆಗ್ಯವಳೆ, ರಕ್ತ ಕಮ್ಮಿ ಐತಂತೆ. ಅದಕ್ಕೆ ಒಂದು 4-5 ತಿಂಗಳು ಆಗತಕ್ಕನ ಏನು ಕೆಲಸ ಮಾಡಬೇಡಮ್ಮ ಅಂತ ಹೇಳವ್ರಂತೆ. ಹೆಂಗಂತ ಗೊತ್ತಿದ್ದು ನೀನು ಹಿಂಗೆ ಮಾತಾಡ್ತೀಯಲ್ಲೇ? ಚೆನ್ನಾಗಿದ್ರೆ ಅವಳೇನು ಮಾಡ್ತಿರ್ಲಿಲ್ವಾ? ಹಾಂ, ನೀನು ಊರಿಗೆ ಹೋಗಿದ್ದಮ್ಮ, ಚೆನ್ನಾಗಿಲ್ಲ ಅಂತಂದ್ರು ಎಲ್ಲ ಕೆಲಸನೂ ಅವಳೇ ಮಾಡಿಳು. ಹಾಂ, ಈಗ ನೋಡಿದ್ರೆ ನೀನು ಹಿಂಗೆ ಮಾತಾಡ್ತೀಯಲ್ಲೇ? ನಿನ್ಗಂತೂ ತಾಯಿ ಆಗೋ ಭಾಗ್ಯ ಸಿಗಲಿಲ್ಲ, ನಿನ್ನ ತಂಗಿಗಾದ್ರೂ ಸಿಕ್ಕೈತಲ್ಲ. ಅದಕ್ಕೆ ನೀನು ಸಂತೋಷ ಪಡಬೇಕು, ಅವಳನ್ನ ಚೆನ್ನಾಗಿ ನೋಡ್ಕೋಬೇಕಮ್ಮ. ಹಾಂ, ಏನತ್ತೆ ನೀವು ಹೇಳ್ತಾ ಇರೋದು? ನನ್ನ ಬಂಜೆ ಅಂತ ಹೇಳಿ ಅಂಗಿಸ್ತಾ ಇದ್ದೀರಾ ಈಗ? ನಾನು ಮಕ್ಕಳಾಗಲ್ಲ ಅಂತ ಹೇಳಿ? ಅಯ್ಯೋ ಯಾಕಮ್ಮ, ನಾನು ಹೇಳಿದ್ಕೆಲ್ಲದಕ್ಕೂ ನೀನು ತಪ್ಪಾಗಿ ತಿಳ್ಕೊಂತಾ ಇದೆಯಾ. ನಾನು ಹಂಗೆಲ್ಲ ಹೇಳಿದೆ? ನಿನ್ಗಂತೂ ಆ ದೇವರು ತಾಯಿ ಆಗೋ ಭಾಗ್ಯ ಕೊಡಲಿಲ್ಲ. ಅವಳಾದ್ರೂ ತಾಯಿ ಆಗ್ತಾ ಇದ್ದಾಳಲ್ಲ, ಅವಳಾದ್ರೂ ನೋಡ್ಕ ನಿನ್ಗೂ ಮುಂದಕ್ಕೆ ಮಕ್ಕಳು ಆದರೂ ಆಗ್ಬೋದು ಅಂತ ನಾನು ಹಂಗೆ ಹೇಳಿದ್ದು. ನೀನು ಯಾಕೆ ಹಿಂಗೆ ತಿಳ್ಕೊಂತಾ ಇದೆಯಾ ಎಲ್ಲದಕ್ಕೂ? ಹಾಂ, ಯಾಕಮ್ಮ ಏನಾಯ್ತು? ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀಯ ಇವತ್ತು? ಇಷ್ಟು ದಿನ ಏನು ಮಾತಾಡ್ತಾನೆ ಇರಲಿಲ್ಲ, ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಿದ್ದೆ. ಯಾಕೋ ಇವತ್ತು ಬೇಜಾರಾಗಿರಂಗೆ ಇದೆಯಾ? ಯಾಕಮ್ಮ ಏನಾಯ್ತು? ನಾವೇನಾದರೂ ನಿನಗೆ ಅವಮಾನ ಆಗಂಗೆ ಮಾತಾಡ್ಬಿಟ್ವಾ ಏನು? ನಮ್ಮಿಂದ ಏನಾನ ಬೇಜಾರಾತೇನಮ್ಮ? ಜಿಲೇಬಿ ಏನಾನ ಬೈದ್ಲೆ ನಿನ್ನ? ಹಾಂ, ಇನ್ನ ಏನಾಗಬೇಕು ಈ ಮನೆಗೆ? ನಾನು ಮನೆ ಕೆಲಸದಲ್ಲಿದ್ದಂಗೆ ಇದ್ದೀನಿ. ಏನೋ ತಿಳಿದೆ, ಏನೋ ತಪ್ಪು ಮಾಡಿ ಜೈಲಿಗೆ ಹೋಗಿ ಬಂದಿದ್ದೆ ಅಂತ ಹೇಳಿ ನಾನು ಅನುಸರಿಸ್ಕೊಂಡು ಹೋಗ್ತಾ ಇದ್ದೀನಿ. ಆದರೆ ಯಾಕೋ ನಿಮ್ಮಿಬ್ರದ್ದು ದಿನ ಜಾಸ್ತಿ ಆಗ್ತೈತಿ. ಈ ಮನೆಗೆ ನನಗೆ ಸ್ವಾತಂತ್ರ್ಯನೇ ಇಲ್ದಂಗೆ ಆಗೈತೆ ನಿಮ್ಮಿಬ್ಬರಿಂದನ. ಹಾಂ, ನಾನೇನು ಈ ಮನೆ ಕೆಲಸತಾಳ? ನೀವು ಹೇಳಿದ್ದೆಲ್ಲ ಕೇಳ್ಕೊಂಡಿರೋದಕ್ಕೆ. ಏನಾಗೈತಮ್ಮ? ನೀನು ಇಷ್ಟ ಬಂದಂಗಿರು. ನಾವೇನಾದ್ರೂ ಹಿಂಗಿರ್ಬೇಡ, ಅಂಥದ್ದು ಮಾಡಬೇಡ, ಇಂಥದ್ದು ಮಾಡಬೇಡ ಅಂತ ಹೇಳ್ತೀವ? ನೀನು ಏನು ಮಾಡ್ತೀಯ ಅದನ್ನ ನಾವು ಊಟ ಮಾಡ್ತೀವಮ್ಮ. ಚೆನ್ನಾಗಿಲ್ಲ ಅಂತ ಎಂದಾದ್ರೂ ಹೇಳಿದೀವಾ? ಹಂಗೇನಲ್ಲ, ನಾನು ಯಾರನ್ನು ಮನೆಗೆ ಕರ್ಕೊಂಬರ್ಬಾರ್ದಾ? ನಮ್ಮೂರವರು ಅಂತ ಹೇಳಿ, ಪರಿಚಯ ಇದ್ದಾರೆ ಅಂತ ಹೇಳಿ ನಾನು ಮನೆ ಕರ್ಕೊಂಬಂದ್ರೆ ನೀವು ಬಾಯಿ ಮಾಡಿ ಜೋರ್ ಮಾಡಿಬಿಟ್ಟು ಅವ್ರನ್ನ ಮನೆ ಕೈಯಿಂದ ಆಚೆಗೆ ಹಾಕ್ಬಿಟ್ರಲ್ಲ. ನನಗೆ ಎಷ್ಟು ಅವಮಾನ ಆಯ್ತು. ನನ್ನ ಎಷ್ಟು ಬೈಕೊಂಡಿರಲ್ಲ ಅವರು. ಹಾಂ, ಏನೋ ಊರಾಳು ಅಂತ ಹೇಳಿ ಮನೆ ತಕ ಬಂದ್ರೆ ಹೆಂಗ್ ಮಾತಾಡ್ಬಿಟ್ಟು ಆಚೆ ಕಳಿಸ್ಬಿಟ್ರಲ್ಲ ಅವ್ರನ್ನ. ಅಯ್ಯೋ ಗೌರಿ, ಯಾಕೆ ಗೌರಿ ಇಷ್ಟು ಜೋರಾಗಿ ಬಾಯಿ ಮಾಡ್ತಾ ಇದ್ಯಾ? ಏನಾಯ್ತು? ಏನಾಗ್ಬೇಕೆ? ಹಾಂ, ಎಲ್ಲನ ನೀನೇ ತಾನೆ ಅತ್ತಿಗೆ ಇಲ್ದಿರೋದೆಲ್ಲ ಹೇಳ್ಕೊಟ್ಟಿರ್ತೀಯ. ಅದಕ್ಕೆ ಅತ್ತೆ ನಂಗೆ ಮಾತಾಡಿ ಪಾಪ ನೇತ್ರಾನು ಕಾಳಮ್ಮರು ನಾನು ಇದ್ದೀನಿ ಅಂತ ಹೇಳಿ, ನಮ್ಮೂರಾಳು ಅಂತ ಹೇಳಿ ಮನೆಗೆ ಬಂದ್ರೆ ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ರಲ್ಲ. ನೀವು ಸುಮ್ಮನಿರಕ್ಕೆ ಆಗ್ತಿರ್ಲಿಲ್ವಾ? ನನ್ನ ಎಷ್ಟು ಬೈಕೊಂಡಿರಲ್ಲ ಅವರು. ನೋಡು, ಗೌರಿ ಮಾತಕ್ಕೆ ಹೋದ್ರೆ ಅವ್ರ ಅತ್ತನೂ ಅವ್ರ ತಂಗಿನೂ ಹೆಂಗ್ ಮಾತಾಡ್ಬಿಟ್ರು ಅಂತ ಹೇಳಿ ಎಷ್ಟು ಬೇಜಾರು ಮಾಡ್ಕೊಂಡಿದ್ರು ಗೊತ್ತೇ ಅವರು. ಹಾಂ, ಯಾರನ್ನಾದ್ರೂ ಈ ಮನೆಗೆ ಕರ್ಕೊಂಬರೋಷ್ಟು ಸ್ವಾತಂತ್ರ್ಯ ಇಲ್ವಾ ನನಗೆ? ನಿಂದೇನ ಈ ಮನೆ? ಹಾಂ, ನಾನು ಈ ಮನೆ ಸೊಸೆ ಕಣಿ. ಅಲ್ಲಮ್ಮ, ನಾವೇನೋ ಹೇಳಿವಮ್ಮ, ನಿಮ್ಮ ಅಣ್ಣನ ಕಾಲು ಮುರಿಸ್ತಾರು ಇವರು ಅಂತ ಹೇಳಿ. ಅವ್ರು ತಪ್ಪು ಮಾಡಿರೋದು ನಿಜ ತಾನೇ? ಹಾಂ, ಅವ್ರ ಪರವಾಗಿ ನೀನು ಮಾತಾಡ್ತೀಯಲ್ಲಮ್ಮ, ನೀನು ಯಾಕೆ ಬೇಜಾರು ಮಾಡ್ಕೊಂತೀಯ? ನಾವೇನಾದ್ರೂ ಈ ಮನೆಗೆ ಇರಬೇಡಮ್ಮ, ಹೋಗಿರಿ ಅಂತ ನಾವೇನು ಹೇಳಿವಾ? ಏನೋ ನಾವು ಮಾತಾಡಿವಿ ಹಿಂಗೆ ಮಾಡಿದ್ರು ಅಂತ ಹೇಳಿ, ಅದಕ್ಕೆ ಅವರು ಸಿಟ್ಟು ಮಾಡ್ಕೊಂಡು ಅದೇ ಹೋದ್ರೆ ನಾವೇನು ಮಾಡೋಕ್ಕಾಗುತ್ತೆ? ಅಲ್ಲ ಗೌರಿ, ನಿಜವಾಗ್ಲೂ ಅವ್ರ ಮೇಲೆ ಸಿಟ್ಟಿರ್ಬೇಕಾಗಿರೋದು ನಿನಗೆ. ಯಾಕಂದ್ರೆ ನಿಮ್ಮ ಅಣ್ಣನ ಕಾಲು ಮುರಿಸ್ತಾರ ಅವರು. ಅಂಥವ್ರ ಬಗ್ಗೆ ನೀನು ಯಾಕೆ ಹಿಂಗೆ ಮಾತಾಡ್ತಾ ಇದೆಯಾ? ಅವ್ರ ಮನೆ ಬಿಟ್ಟು ಹೋದ್ರು ಅಂತ ಹೇಳಿ. ನನಗೇನಾದ್ರೂ ಅವ್ರ ಮೇಲೆ ಸಿಟ್ಟಿದ್ದಿದೆ ನಾನು ಯಾಕೆ ಒಳಗೆ ಕರ್ಕೊಂಬತ್ತಿದ್ದೆ? ನನಗೆ ಅವ್ರ ಮೇಲೆ ಯಾವ ಸಿಟ್ಟೂ ಇಲ್ಲ. ಹಾಂ, ನೀವಿಬ್ರೆ ಬಾಯಿಗೆ ಬಂದಂಗೆ ಮಾತಾಡಿ ಅವ್ರ ಮನ್ಸಿಗೆ ಬೇಜಾರಾಗ ಮಾಡ್ಬಿಟ್ರಿ. ಪಾಪ ಅವರು ಇಲ್ಲಿಂದ ಹೋಗಿ ದೇವಸ್ಥಾನಕ್ಕೆ ಹೋಗಿದ್ರಂತೆ. ಅಲ್ಲೂ ಪಾಪ ಆಗ ಸಾವಿತ್ರಿ ಇದ್ದಾಳಲ್ಲ, ಅವಳು ಬಂದು ಏನೇನೋ ಮಾತಾಡ್ಬಿಟ್ಲಂತೆ. ಅದಕ್ಕೆ ಅವರು ಎಷ್ಟು ನೊಂದ್ಕೊಂಡಿದ್ರು ಗೊತ್ತಾ? ಗೌರಮ್ಮ, ಅವರು ಮನೆ ಬಿಟ್ಟು ಹೋಗಿದ್ದಕ್ಕೆ ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ? ಅವ್ರು ಮಾಡಿರೋ ತಪ್ಪಿಗೆ ಅವ್ರ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ಹಾಂ, ಅದಕ್ಕೆ ನೀನು ಯಾಕೆ ಬೇಜಾರು ಮಾಡ್ಕೊಂತಿದ್ಯಾ? ನೀನು ಯಾಕೆ ಇಷ್ಟೊಂದು ಬಾಯಿ ಮಾಡ್ತಾ ಇದೆಯಾ? ಸುಮ್ಮನೆ ಹೋಗಿ ಅಡುಗೆ ಮಾಡೋಗಿ ಹೋಗಿ. ಹಾಂ ಹಾಂ, ಕೆಲಸ ಮಾಡಕ್ಕೆ ಮಾತ್ರ ನಾನು ಬೇಕಾ? ಈ ಮನೆಗೆ ನನಗೇನು ಇಲ್ವ ಅಧಿಕಾರ? ಏನೋ ನಮ್ಮೂರಾರು ಅಂತ ಹೇಳಿ ಕರ್ಕೊಂಬಂದ್ರೆ ಈ ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ರಿ. ಈಗ ಅಡುಗೆ ಮಾಡಿಕ್ಬೇಕಾ ನಾನು ನಿಮಗೆ? ಮಾಡಲ್ಲ ನಾನು. ಬೇಕಂದ್ರೆ ಅವಳಿಗೆ ಹೇಳ್ರಿ ಜಿಲೇಬಿಗೆ ಮಾಡಲಿ. ಹಾಂ, ನಾನೇನೋ ಹೋದ್ರೆ ಹೋಗ್ಲಿ ಅಂತೇಳಿ ಇಷ್ಟು ದಿನ ಬಾಯಿ ಮುಚ್ಕೊಂಡು ಮಾಡ್ತಿದ್ದೆ, ಹೇಳಿದ್ದೆಲ್ಲ. ನನಗೆ ಇನ್ನೊಬ್ರನ್ನ ಕರ್ಕೊಂಬರೋ ಸ್ವಾತಂತ್ರ್ಯನೂ ಇಲ್ಲ ಅಂದಮೇಲೆ ನಾನು ಯಾಕೆ ಎಲ್ಲ ಕೆಲಸನೂ ಮಾಡಬೇಕು? ಹಾಂ,
ಅವಳು ಮಾಡ್ಲಿ, ಅವಳು ಸೊಸೆನೆ ತಾನೆ. ಏನು ಯಾರು ಆಗದೆ ಇರೋ ಬಸ್ರಿ ಆಗ್ಯಾಳ ಅವಳು. ಗೌರಿ, ನಿಮ್ಮ ಅಣ್ಣನ ಕಾಲ್ ಮುರ್ಸಿದಲ್ಲ ಅಂತ ಹೇಳಿ ಸಿಟ್ಟಿಗೆ ಹಂಗೆ ಮಾತಾಡಿದ್ವಿ ಅಷ್ಟೇನೆ. ನಮ್ಗೆ ಇನ್ನೇನು ಬೇರೆ ಉದ್ದೇಶ ಇಲ್ಲ. ನೀನ್ ಕರ್ಕೊಂಡ್ ಬಂದಿದ್ಯಾ ಅಂತ ಹೇಳಿ ನಾವೇನು ಹೊರ ಕಳಿಸ್ಲಿಲ್ಲ. ಹಿಂಗ್ ತಪ್ಪು ಮಾಡ್ಬಿಟ್ರಲ್ಲ, ಹಿಂಗ್ ಮಾಡಿರೋದನ್ನ ನಾವು ಮನೆಗೆ ಸೇರಿಸಿದೆ ಹೆಂಗೆ ಅಂತ ಹೇಳಿ ನಮಗೂ ಬೇಜಾರಾಗಿತ್ತು ಅವ್ರ ಮೇಲೆ. ಅದಕ್ಕೆ ಹಂಗೆಲ್ಲ ಮಾತಾಡಿವಿ ಅಷ್ಟೇನೆ. ಅದ್ ಬಿಟ್ರೆ ನಿನಗೇನು ಸ್ವಾತಂತ್ರ್ಯ ಕೊಡಬಾರ್ದು ಈ ಮನೆಗೆ ನೀನ್ ಕರ್ಕೊಂಡ್ ಬಂದಿದ್ಯಾ ಅಂತ ಹೇಳಿ ಅವ್ರು ನಿತ್ಯಂದಂಗೆ ಕಳಿಸ್ಲಿಲ್ಲ, ನಾವೇನು ಮಾತಾಡ್ಲೂ ಇಲ್ಲ. ಅದು ಅಲ್ಲದೆ ಅತ್ತೆ ಏನು ಮನೆ ಬಿಟ್ಟು ಹೋಗ್ರಿ ಅಂತಾನು ಹೇಳಿಲ್ಲ. ಏನೋ ಹಂಗಂತ ಮಾತಾಡಿದಕ್ಕೆ ಅವರೇ ಸಿಟ್ಟು ಮಾಡ್ಕೊಂಡು ಅದೇ ಹೋಗಿದ್ದು. ಬೇಕಂದ್ರೆ ಯಾರನ್ನೂ ಬೇಕಾದ್ರೂ ಕರ್ಕೊಂಬ, ನಾವೇನು ಬೇಜಾರು ಮಾಡ್ಕೊಂಬಲ್ಲ. ಕರ್ಕೊಂಬಂದು ಎಲ್ಲ ಮಾಡಿಕ್ಕು, ನಿಮ್ಮ ಸಂಬಂಧಿಕರಾಗ್ಲಿ ನಿಮ್ಮ ಊರರಾಗ್ಲಿ ಯಾರು ಬೇಕಾದ್ರೂ ಬರ್ಲಿ ಹೇಳು. ಏನು ಅಂದ್ರೆ ಅವರು ನಿಮ್ಮ ಅಣ್ಣನ ಕಾಲು ಮುರಿಸಿದ್ರು ಅಂತ ನಮಗೆ ಸಿಟ್ಟಿತ್ತೆ ಹೊರತು ಬೇರೆ ಏನು ಉದ್ದೇಶ ಇಲ್ಲ ನಮಗೆ. ನಮ್ಮ ಅಣ್ಣನ ಕಾಲು ಮುರಿಸ್ತವ್ರ ಮೇಲೆ ನಿನ್ಗೆ ಯಾಕೆ ಸಿಟ್ಟಿರ್ಬೇಕು? ನಮ್ಮ ಅಣ್ಣನಿಗೂ ನಿನಗೂ ಏನೇ ಸಂಬಂಧ? ಹಂಗೇನಾದ್ರೂ ಸಿಟ್ಟು ಮಾಡ್ಕೊಂಬಂಗಿದೆ ನಾನು ಸಿಟ್ಟು ಮಾಡ್ಕೋಬೇಕು? ನಾನೇ ಮನೆ ಒಳಗೆ ಕರ್ಕೊಂಬಂದಿದ್ದೀನಿ ಅಂದಮೇಲೆ ನೀನೇನೇ ಮಾತಾಡೋದು? ನೀನು ಎಷ್ಟಾಗಿರ್ಬೇಕು ಅಷ್ಟಾಗಿರ್ಬೇಕು. ನನಗಿನ್ನ ಹಿಂದಾಗ ಬಂದವಳಿ ನೀನು ಈ ಮನೆಗೆ. ನಾನು ಮೊದಲನೇ ಸೊಸೆ. ಏನೋ ನಾನು ಸುಮ್ಮನಿದ್ದೀನಿ ಅಂತ ಹೇಳಿ ನಿಂಗೆ ಯಾಕೋ ಜಾಸ್ತಿ ಆಗ್ತೈತಿ. ಏನೋ ಹೋದ್ರೆ ಹೋಗ್ಲಿ ಅಂತ ಹೇಳಿ ನಾನು ಎಲ್ಲ ಅನುಸರಿಸ್ಕೊಂಡು ಹೋದಷ್ಟು ಯಾಕೋ ನಿಂಗೆ ಜಾಸ್ತಿ ಆಗ್ತೈತಿ. ಜಿಲೇಬಿ, ಹೋದ್ರೆ ಹೋಗ್ಲಿ ಸುಮ್ಮನಿರಮ್ಮ, ನೀನು ಮಾತಾಡಬೇಡ. ಈಗ ಯಾಕೆ ಸುಮ್ಮನೆ ಜಗಳ? ಮಾತಾಡ್ದಷ್ಟು ಜಗಳ ಆಗುತ್ತೆ. ನೀನೇನು ಮಾತಾಡಬೇಡ, ನಾನೆಲ್ಲ ಹೇಳ್ತೀನಿ, ಸುಮ್ಮನಿರು. ಗೌರಮ್ಮ ಸುಮ್ಮನಿರಮ್ಮ, ಈಗ ನಮ್ದೇ ತಪ್ಪಾಯ್ತು. ನಾವು ಹಂಗೆಲ್ಲ ಮಾತಾಡಿದ್ದೆ ತಪ್ಪಾಯ್ತು. ಈಗ ಹೋಗು ಅಡುಗೆ ಮಾಡೋಕೆ. ಸುಮ್ಮನೆ ಯಾಕೆ ಜಗಳ? ಮಾತಾಡ್ದಷ್ಟು ಜಗಳ ಆಗ್ತಲೇ ಇರುತ್ತೆ. ಇದನ್ನ ಇಲ್ಲಿಗೆ ಬಿಟ್ಬಿಡ್ರಿ, ಆಗಿದ್ದಾಗೋಯ್ತು. ಇಲ್ಲ ಅತ್ತೆ, ನಾನೇನು ಮಾಡಕ್ ಹೋಗಲ್ಲ. ಅವಳು ಮಾಡ್ಲಿ. ನಾನು ಬೆಳಗ್ಗೆ ಮಾಡಿದ್ರೆ ಅವಳು ಸಾಯಂಕಾಲ ಮಾಡ್ಬೇಕು. ನಾನೇನಾದ್ರೂ ಸಾಯಂಕಾಲ ಎಲ್ಲ ಕೆಲಸ ಮಾಡಿದ್ರೆ ಅವಳು ಬೆಳಗ್ಗೆ ಮಾಡ್ಬೇಕು. ನಾನೇ ಯಾಕೆ ಮಾಡ್ಬೇಕು ಎಲ್ಲನ? ಅವಳು ಮಾಡ್ಲಿ, ಗೊತ್ತಾಗುತ್ತೆ ಕಷ್ಟ ಏನು ಅಂತಾನೆ. ಸುಮ್ಮನೆ ಮಾತಾಡ್ದಂಗಲ್ಲ. ಏನೋ ಹೋದ್ರೆ ಹೋಗ್ಲಿ ಅಂತ ಹೇಳಿ ನಾನು ಮಾಡಿಕ್ಕಿದ್ದಲ್ಲ. ನನ್ನ ಗಂಡನ ಮಾತು ಕೇಳಿ ಅದಕ್ಕೆ ಇವಳಿಗೆ ಜಾಸ್ತಿ ಆಗ್ತೈತಿ. ಅಲ್ಲಮ್ಮ ಗೌರಿ, ಅವಳಿಗೆ ರಕ್ತ ಕಮ್ಮಿ ಐತಂತೆ, ಬಸ್ರಿ ಬೇರೆ. ನಮ್ಮ ಮನೆಯಾಗೆ ಎಷ್ಟೋ ದಿನ ಆಗೈತಿ ಕಂದ ಮುನ್ನೋಡಿ. ಅದಕ್ಕೆ ಅವಳ ಮೂಲಕನ ನಮ್ಮ ಮನೆಗೆ ಒಂದು ಪುಟ್ಟ ಕಂದ ಬರುತ್ತಲ್ಲ, ಅದಕ್ಕೇನೆ ಹೇಳ್ತಾ ಇರೋದು. ಎಲ್ಲ ನೀನೇ ಮಾಡಮ್ಮ, ಪರವಾಗಿಲ್ಲ. ಏನು ಆಗಲ್ಲ. ಅವಳಿಗೆ ಸುಸ್ತಾಗುತ್ತಂತೆ. ಅವಳು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಡ್ತಾಳೆ. ನೀನು ದೊಡ್ಡ ದೊಡ್ಡ ಕೆಲಸ ಎಲ್ಲ ನೀನೇ ಮಾಡು. ತೀರಾ ಅವಳು ತರಕಾರಿ ಹೆಚ್ಕೊಡೋದು, ಏನಾದರೂ ಕಸ ಪಸ ಹೊಡೆಯೋದ ಅಂತ ಮಾಡ್ತಾಳೆ. ಇಲ್ಲ ಅತ್ತೆ, ನಾನು ಮಾಡಲ್ಲ. ಅವಳು ಕೆಲಸ ಮಾಡ್ದಕ್ಕೆ ಏನು ಅವಳು ಹೊಟ್ಟೆಗಿರೋದೇನು ಉದ್ರೋಗಲ್ಲ, ಮಾಡ್ಲಿ ಅವಳುನು. ಅಯ್ಯೋ, ಇದೇನಮ್ಮ ಗೌರಿ ನಿನ್ನ ಬಾಯಿಗೆ ಇಂಥ ಮಾತಾ? ಅಯ್ಯಯ್ಯೋ, ಹಿಂಗೆಲ್ಲ ಮಾತಾಡಬಾರ್ದು ಕಣಮ್ಮ, ಬಿಡ್ತು ಅನ್ನು. ಅಪ್ರೂಪಕ್ಕೆ ನಮ್ಮ ಮನೆಗೊಂದು ಎಳೆಯ ಕಂದ ಬತ್ತೈತಿ, ನೀನು ಹಿಂಗೆ ಮಾತಾಡಬಾರ್ದಮ್ಮ. ನಿನ್ನ ಬಾಯಿಗೆ ಇಂಥ ಮಾತು ಬರಬಾರ್ದು, ಬಿಡ್ತು ಅನ್ನು. ಹೋಗ್ಲಿ ಬಿಡಿ ಅತ್ತೆ, ಇನ್ನೇನು ಮಾಡೋಕ್ಕಾಗುತ್ತೆ? ಎಲ್ಲ ಕೆಲಸನೂ ನಾನು ಮಾಡ್ತೀನಿ ಬಿಡಿ. ಅವಳೇನು ಅಂಬಕ್ಕೆ ಹೋಗ್ಬೇಡ್ರಿ. ಏಯ್ ಗೌರಿ, ಗೌರಿ, ಏನೇ ಮಾತಾಡ್ತಾ ಇದೆಯಾ ನೀನು? ಮೈ ಮೇಲೆ ಪ್ರಜ್ಞೆ ಐತೆ ನಿನಗೆ? ನಾಚಿಕೆ ಆಗಲ್ವಾ ನಿನ್ಗೆ ಹಿಂಗೆ ಮಾತಾಡಕ್ಕೆ? ಛೇ, ನೀನು ಒಂದು ಎಣ್ಣೆನೆ. ಹೊಡೀರಿ, ಇನ್ನ ಮಾಡ್ದು ಸಾಯಿಸ್ಬಿಡ್ರಿ ಅತ್ಲಾಗೆ. ನಾನು ಈ ಮನೆ ಕೆಲಸ್ತಾಳಲ್ವಾ, ನೀವೆಲ್ಲ ಹೇಳ್ದಂಗೆ ಮಾಡ್ಕೊಂಡಿರ್ತೀನಿ. ಅವಳೇನು ಮಾಡೋದ್ ಬೇಡ. ಅಲ್ವೇ, ಹೊಟ್ಟೆಗಿರೋದೇನು ಉದ್ರೋಗಲ್ಲ ಅಂತ ಹೇಳ್ತಾ ಇದೆಯಲ್ಲ, ನಿನಗೆ ನಾಚಿಕೆ ಆಗಲ್ವಾ ಹಿಂಗೆ ಹೇಳೋದಕ್ಕೆ? ಯಾರು ಕಟುಕ್ರು ಇಂಥ ಮಾತು ಹೇಳಲ್ಲ ಕಣೆ ಗೌರಿ. ಅಯ್ಯೋ, ಏನೇ ನೀನು ಬದಲಾಗಿದ್ಯಾ ಅಂತ ನಾನು ಅಮ್ಮ ಎಲ್ಲ ಎಷ್ಟು ಸಂತೋಷ ಪಡ್ತಿದ್ವಿ ಇಷ್ಟು ದಿನನ. ಯಾಕೆ ಹಿಂಗಾಗಿದ್ಯಾ ನೀನು ಮತ್ತೆ? ಏನಾಗೈತೆ ನಿನಗೆ? ಈಗೇನು ನಿಮ್ಗೆಲ್ಲರಿಗೂ ನಾನು ತಾಯಿ ಆಗಿಲ್ವಲ್ಲ, ಅದಕ್ಕೆ ನನ್ನ ಮೇಲೆ ಸಿಟ್ಟು. ಅದಕ್ಕೆ ಬಾಯಿಗೆ ಬಂದಂಗೆ ಬೈತೀರಾ? ಹೆಂಗ್ ಬೇಕಂದ್ರೆ ಹಂಗಂಗೆ ಹೊಡಿತೀರಾ? ನಾನು ತಾಯಿ ಆಗ್ತೀನಿ ಹೇಳ್ರಿ. ಈಗ ಅವಳು ಬಸ್ರಿ ಅಂತ ಹೇಳಿ ಅವಳನ್ನ ಒತ್ಕೊಂಡು ಮೆರೆಸ್ತೀರಾ. ನಾನಿವಾಗ ತಾಯಿ ಆಗಿಲ್ಲ ಅಂತ ಹೇಳಿ ನನ್ನ ಬಂಜೆ ಅಂತ ಹೇಳಿ ಬಾಯಿಗೆ ಬಂದಂಗೆ ಮಾತಾಡ್ತೀರಾ? ನನಗೆ ಗೊತ್ತೈತೆ ಬಿಡ್ರಿ. ಈ ಮನೆಗೆ ನನಗೆ ಏನು ಸ್ವಾತಂತ್ರ್ಯನೇ ಇಲ್ಲ. ಒಂದು ಮಾತಾಡೋಕ್ಕೂ ಸ್ವಾತಂತ್ರ್ಯ ಇಲ್ಲ, ಯಾರನ್ನ ಕರ್ಕೊಂಬರೋಕ್ಕೂ ಸ್ವಾತಂತ್ರ್ಯ ಇಲ್ಲ. ನಂದು ಏನು ಹಣೆ ಬರೋನೋ ಏನೋ ನಮ್ಮನೆ ನನ್ನ ಗಂಡ ನಮ್ಮ ಅತ್ತೆ ಅಂತೇಳಿ ನಾನು ಇಷ್ಟು ದಿನ ಸುಮ್ಮನಿದ್ದೆ. ಆದರೆ ನಿಮ್ಗೆ ಯಾರಿಗೂ ನನ್ನ ಬೆಲೆ ಗೊತ್ತೇ ಇಲ್ಲ ಅನ್ಸುತ್ತೆ. ಬಾಯಿಗೆ ಬಂದಂಗೆ ಮಾತಾಡ್ತೀರಾ. ಈ ಮನೆಗೆ ನನಗೆ ಏನು ಅಧಿಕಾರನೇ ಇಲ್ಲ. ಅಯ್ಯೋ ಗೌರಮ್ಮ, ಅಳ್ಬೇಡ ಕಣಮ್ಮ, ನಿಂತ್ಕೊಳ್ಳಮ್ಮ, ಬಾರಮ್ಮ ಇಲ್ಲಿ. ಏನು ಬೇಡ. ಅವಳೇ ಇದ್ದಾಳಲ್ಲ ಸೊಸೆ, ಅವಳೇ ನಿನ್ ಮುದ್ದಿನ ಸೊಸೆ ಅಲ್ವೇ? ಚೆನ್ನಾಗಿರ್ರಿ, ಅವಳ ತಗೆ ಮಾಡಿಸ್ಕೊಂಡು ಉಣ್ಕೊಂಡು. ನಾನು ಏನೇನು ಅಲ್ಲ ನಿಮಗೆ. ರೀ, ನೀವು ಹೊಡಿಬಾರ್ದಾಗಿತ್ತು ಕಣ್ರಿ ಗೌರಿನ. ಯಾಕ್ರಿ ಹೊಡೆದ್ರಿ? ತಿನ್ನೇನು ಜಿಲೇಬಿ, ಅವಳು ಅಷ್ಟೊಂದು ಕ್ರೂರವಾಗಿ ಮಾತಾಡ್ತಾ ಇದ್ದಾಳೆ, ಸಿಟ್ಟು ಬರ್ದಂಗಿರುತ್ತಾ? ಏನ್ ಮಾಡೋದು ರೀ? ಅವಳು ಈ ಮನೆ ಸೊಸೆ ತಾನೆ, ನಿಮ್ಮ ಹೆಂಡತಿ ಅಲ್ವಾ ಅವಳು, ಮೊದಲನೇ ಹೆಂಡತಿ. ಏನ್ ಮಾಡೋಕ್ಕಾಗುತ್ತೆ? ಅವಳಿಗೆ ತಾಯಿ ಆಗಿಲ್ವಲ್ಲ, ಅದಕ್ಕೆ ಏನೋ ಬೇಜಾರಲ್ಲಿ ಏನೋ ಹಂಗಂತ ಮಾತಾಡಿಬಿಟ್ಟಿದ್ದಾಳೆ. ನೀವು ಹೊಡಿಬಾರ್ದಾಗಿತ್ತು. ನೋಡಿ ಹೆಂಗ್ ಅಳ್ತಾ ಹೋದ್ಲು ಗೌರಿ. ಅಯ್ಯೋ, ಮತ್ತಿನ್ನೇನು ಮಾಡೋಣ ಜಿಲೇಬಿ, ನನಗೆ ಸಿಟ್ಟಿಗೆ ತಡ್ಕೊಂಬಕ್ಕಾಗಲ್ಲ. ಆ ಥರ ಮಾತಾಡ್ಬಿಡ್ಲು ಅವಳು. ಹಂಗೆಲ್ಲ ಮಾತಾಡಬಾರ್ದು ಅಂತ ಗೊತ್ತಾಗಲ್ವಾ ಅವಳಿಗೆ? ಅಯ್ಯೋ, ಏನು ಹೇಳೋದೋ ಏನೋ.
ಸರಿ ಏನಾದರೂ ಅಡುಗೆ ಮಾಡಿದ್ದೀರೋ ಇಲ್ವೋ? ನಾನು ಊಟ ಮಾಡಿ ಕೆಲ್ಸಕ್ಕೆ ಹೋಗ್ಬೇಕು. ಇನ್ನ ಏನು ಮಾಡಿಲ್ಲ, ಇರ್ರಿ ಒಂದ್ 5 ನಿಮಿಷ ಏನಾದ್ರೂ ಮಾಡ್ಬಿಡ್ತೀನಿ, ಊಟ ಮಾಡ್ಕೊಂಡು ಹೋಗಿವ್ರಂತೆ. ಏನು ಬೇಡ, ಈಗಲೇ ಲೇಟ್ ಆಗೈತೆ. ನಾನು ಹೋಗಿ ಅಲ್ಲೆಲ್ಲಾದ್ರೂ ಹೋಟ್ಲಾಗಿಟ್ಲಾಗ ಏನಾದರೂ ತಿನ್ಕೊಂಡು ಹೋಗ್ತೀನಿ. ನೀವು ಊಟ ಮಾಡ್ರಿ ಅಡುಗೆ ಮಾಡ್ಕೊಂಡು. ಅಯ್ಯೋ, ಏನು ತಿಂದಲೆ ಹೋಗ್ಬಿಟ್ನಲ್ಲೇ ಜಿಲೇಬಿ ನಿನ್ ಗಂಡ. ಈ ಗೌರಿಗೆ ಏನಾಗೈತಿ ಇವತ್ತು ಹಿಂಗ ಆಡ್ತಾ ಇದ್ದಾಳೆ. ಹೋಗ್ಲಿ ಬಿಡಿ ಅತ್ತೆ, ನೀವೇನು ಬೈಯಕ್ ಹೋಗ್ಬೇಡ್ರಿ ಅವಳನ್ನ. ನಾನೇ ಮಾಡ್ತೀನಿ ಅಡುಗೆನ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನೂ ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.